ಸ್ನೇಹಿತರೆ, ಮೊನ್ನೆ ಬಿಗ್ ಬಾಸ್ ಮನೆಗೆ ಎಲ್ಲ ಸ್ಪರ್ಧಿಗಳ ಫ್ಯಾನ್ಸ್ಗಳು ಅಥವಾ ಒಂದಷ್ಟು ಜನ ಅಭಿಮಾನಿಗಳು ಹೊರಗಡೆಯಿಂದ ಹೋಗಿದ್ರು. ಅವರಿಗೊಂದು ಚೀರ್ ಅಪ್ ಅನ್ನು ಮಾಡೋದಕ್ಕೆ ಮತ್ತು ಒಂದಷ್ಟು ಪ್ರಶ್ನೆಗಳನ್ನು ಕೇಳೋದಕ್ಕೆ ಒಳಗಡೆ ಹೋಗಿದ್ರು. ಕರೆಕ್ಟ್ ಅಲ್ವಾ? ಈ ಸಂದರ್ಭದಲ್ಲಿ ಕೆಲವೊಂದಷ್ಟು ವಾತಾವರಣ ಅಲ್ಲಿ ನಿರ್ಮಾಣ ಆಗಿತ್ತು. ಈ ಜನಪ್ರಿಯತೆ ಅಂದರೆ ಬೇರೆ ಬೇರೆ ಸ್ಪರ್ಧಿಗಳಿಗೆ ಇರುವಂಥ ಜನಪ್ರಿಯತೆ ಬಗ್ಗೆ ಮತ್ತು ಅಲ್ಲಿ ನಿಜವಾಗ್ಲೂ ಕೂಡ ಇದ್ದಂತಹ ವಾತಾವರಣದ ಬಗ್ಗೆ ಭಾರಿ ದೊಡ್ಡ ಮಟ್ಟದಲ್ಲಿ ಒಂದು ಚರ್ಚೆಗಳು ಕೂಡ ಈಗ ನಡೀತಿದ್ದಾವೆ. ಅಂದರೆ ಒಳಗಡೆ ಹೋಗಿ ಹೊರಗಡೆ ಬಂದು ಇವಾಗ ಮಾತನಾಡ್ತಿದ್ದಾರಲ್ಲ, ಅವರ ಮಾತುಗಳನ್ನು ಕೇಳಿದ್ರೆ ಯಾವ ರೀತಿ ಇದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಅಂದರೆ ಬೇರೆ ಸ್ಪರ್ಧಿಗಳ ಅಭಿಮಾನಿಗಳಾಗಿ ಹೋದವರು, ಈಗ ಫಾರ್ ಎಕ್ಸಾಂಪಲ್ ಅಲ್ಲಿ ಈ ಸದ್ಯಕ್ಕಿರೋದೆಷ್ಟು ಜನ, 6 ಜನ. ಈ 6 ಜನ ಬೇರೆ ಬೇರೆ ಸ್ಪರ್ಧಿಗಳಿದ್ದಾರೆ ನೋಡಿ, ಅವ್ರ ಪರವಾಗಿ ಹೋದವರು ಕೂಡ ಅಲ್ಲಿ ಆ್ಯಕ್ಚುಲಿ ಕಿರ್ಚಿದ್ದು ಬೇರೆ, ನಮಗೆ ಪ್ರಸಾರ ಆಗಿರೋದೇ ಬೇರೆ, ಬಟ್ ಅಲ್ಲಿ ಎಲ್ಲರೂ ಕೂಡ ಕಿರ್ಚಿದ್ದೇ ಬೇರೆ. ಆ ರೀತಿ ಮಾಡಬೇಡಿ ಅಂತೇಳಿ ಮುಂಚೆನೇ ಹೇಳಿ ಕಳಿಸಿದ್ರಂತೆ. ಹಾಗಿದ್ದರೂ ಕೂಡ ಅಲ್ಲಿ ಆಗಿದ್ದೇ ಬೇರೆ. ಏನು ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ, ಕೊನೆವರೆಗೆ ನೋಡಿ. ಜೊತೆಗೆ ಕೊನೆಗೆ ನಿಮಗೆ ಅರ್ಥ ಆಗುತ್ತೆ ಏನಿದು ಅಂತೇಳಿ. ದಯವಿಟ್ಟು ಕೊನೆವರೆಗೆ ನೋಡಿ, ನಂತರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಅಂತೇಳಿ ಹೇಳ್ತಾ, ಈಗ ವಿಚಾರಕ್ಕೆ ಬರೋದಾದರೆ ಸ್ನೇಹಿತರೆ, ನಾನು ಹೇಳಿದಲ್ಲ ಮೊನ್ನೆ ಎಲ್ಲ ಸ್ಪರ್ಧಿಗಳ ಅಭಿಮಾನಿಗಳು ಅಥವಾ ಫ್ಯಾನ್ಸು ಅಥವಾ ವೆಲ್ ವಿಷರ್ಸು ಅಥವಾ ವೋಟರ್ಸು ಏನೋ ಒಂದು ಅವರು ಬಿಗ್ ಬಾಸ್ ಮನೆ ಒಳಗಡೆ ಬಂದು ಈಗಿರುವಂಥ ಸ್ಪರ್ಧಿಗಳಿಗೆ ಚಿಯರ್ ಅಪ್ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಕರೆಕ್ಟ್ ಅಲ್ವಾ? ಅಂದರೆ ಅವರಿಗೆಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಬೆಂಬಲವಾಗಿ ನಿಲ್ಲಬೇಕು ಅನ್ನುವಂಥ ಕಾರಣಕ್ಕೆ ಚಿಯರ್ ಅಪ್ ಮಾಡುವಂತಹ ಒಂದು ಕೆಲಸವನ್ನು ಮಾಡಿದ್ರು. ಎಲ್ಲ ಸ್ಪರ್ಧಿಗಳಿಗೂ ಮಾಡಿದ್ರು. ಒಂದಷ್ಟು ಜನ ಬಂದಿದ್ದರು. ಆದರೆ ಎಲ್ಲ ಸ್ಪರ್ಧಿಗಳಿಗಿಂತಲೂ ಕೂಡ ಡಿಫ್ರೆಂಟ್ ಆಗಿದ್ದಿದ್ದು ಯಾರ್ದು? ಗಿಲ್ಲಿಯ ಒಂದು ಚಿಯರ್ ಅಪ್ ಮಾಡುವಂಥ ಟೀಮ್. ಹೌದು, ಗಿಲ್ಲಿಯ ಟ್ಯಾಟೋವನ್ನು ಹಾಕ್ಕೊಂಡು ಬಂದಂಥವ್ರು ಇರ್ಬೋದು, ಜೊತೆಗೆ ಗಿಲ್ಲಿಗೆ ಬೆಂಬಲವಾಗಿ ಕೊಡೋದಕ್ಕೆ ಒಂದಷ್ಟು ಪೋಸ್ಟರ್ಗಳನ್ನು ಇಟ್ಕೊಂಡು ಬಂದಂಥವ್ರು ಇರ್ಬೋದು. ಎಲ್ಲರೂ ಕೂಡ ಹಾಗೆ ಒಂದು ರೀತಿಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಚೀರಪ್ ಮಾಡೋದಕ್ಕೆ ಬಂದಿದ್ದರು. ಅಭಿಮಾನಿಗಳು ಬಂದಂಥ ಸಂದರ್ಭದಲ್ಲಿ ಎಲ್ಲರನ್ನು ಕೂಡ ಒಳಗಡೆ ಬಿಡಲ್ಲ. ಈಗ ನಿಮಗೊಂದು ವಿಚಾರ ಗೊತ್ತಿರಲಿ, ಬಿಗ್ ಬಾಸ್ ಮನೆ ಒಳಗಡೆಗೆ ಈಗ ನೀವು ನಾಳೆ ಹೋಗಬೇಕು ಡೈರೆಕ್ಟಾಗಿ ಅಂತ ಹೇಳಿದ್ರೆ ಹಂಗೆ ಬಿಡಲ್ಲ. ಇಲ್ಲಿ ಚೇರಪ್ ಮಾಡಲಿಕ್ಕೂ ಕೂಡ ಏನು ಬರ್ತಾರೆ ನೋಡಿ, ಅವರಿಗೆ ಮುಂಚೆನೇ ಒಂದಷ್ಟು ಸೂಚನೆಗಳನ್ನು ಕೊಟ್ಟಿರ್ತಾರೆ. ಹೀಗೀಗೆ ನೀವು ಹೋದರೆ ಹೀಗಿರಬೇಕು, ಹೀಗೆ ಮಾಡಬೇಕು, ಹೀಗೆ ಮಾಡಬಾರ್ದು, ಇವೆಲ್ಲ ಸೂಚನೆಗಳನ್ನು ಮುಂಚೆನೇ ಕೊಟ್ಟಿರ್ತಾರೆ. ಬೇರೆ ಸ್ಪರ್ಧಿಗಳಿಗೆ ಚೀರಪ್ ಮಾಡೋಕ್ಕೆ ಹೋದವರಲ್ಲೂ ಅಲ್ಲೂ ಕೂಡ ಒಂದಷ್ಟು ಗೊಂದಲಗಳು ಸೃಷ್ಟಿಯಾಗಿತ್ತು ಅಥವಾ ಒಂದಷ್ಟು ವಿಚಿತ್ರಗಳು ನಡೆದಿತ್ತು. ಏನು ಅಷ್ಟು ಹೇಳಿ ಕಳಿಸಿದ್ರೂ ಕೂಡ ಒಂದಷ್ಟು ಗೊಂದಲಗಳು ಸೃಷ್ಟಿಯಾಗಿತ್ತು. ಇದನ್ನು ಅಲ್ಲಿ ಒಳಗಿಂದ ಬಂದವರೇ ಹೇಳ್ಕೊಂಡಿರುವಂಥದ್ದು. ಈ ಚೇರಪ್ ಮಾಡೋಕ್ಕೆ ಹೋಗಿದ್ರಲ್ಲ ಅವರೇ ಹೇಳಿರುವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ಅಶ್ವಿನಿ ಗೌಡಗೆ ಅಥವಾ ರಕ್ಷಿತಾಗೆ ಅಥವಾ ರಘುಗೆ, ಕಾವ್ಯಗೆ ಈ ರೀತಿ ಬೆಂಬಲ ಕೊಡೋಕ್ಕೆ ಹೋದ್ರಲ್ಲ, ಆ ರೀತಿ ಹೋದಂಥ ಸಂದರ್ಭದಲ್ಲಿ ಏನಾಗಿದೆ, ಅಲ್ಲೂ ವಾಪಸ್ ಗಿಲ್ಲಿ 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 ಅನ್ನುವಂಥ ಘೋಷಣೆಗಳು ಕೂಗಿದ್ದಾರೆ. ಅಂದರೆ ಬೇರೆಯವರಿಗೆ ಚೇರಪ್ ಮಾಡೋಕ್ಕೆ ಹೋದ್ರೂ ಕೂಡ ಅಲ್ಲಿ ಗಿಲ್ಲಿ ಅನ್ನೋಂಥ ಘೋಷಣೆನೇ ಕೂಗಿರೋದು. ಗಿಲ್ಲಿಯನ್ನು ಯಾರು ಚೇರಪ್ ಮಾಡೋಕ್ಕೆ ಹೋಗಿದ್ದಾರೋ ಅಲ್ಲಿ ಹೋದಾಗಲೂ ಕೂಡ ಗಿಲ್ಲಿ ಗಿಲ್ಲಿ ಅಂತಲೇ ಕೂಗಿರೋದು. ಈ ರೀತಿಯಾದಂತಹ ಒಂದು ಬೆಳವಣಿಗೆ ಅಲ್ಲಿ ನಡೆದಿದೆ ಅನ್ನುವಂಥದ್ದನ್ನು ಇಲ್ಲಿ ಸ್ಪಷ್ಟವಾಗಿ ಅಲ್ಲಿ ಒಳಗಡೆ ಹೋದವರೇ ಹೇಳಿದ್ದಾರೆ. ಜೊತೆಗೆ ಅಲ್ಲಿ ಬಿಗ್ ಬಾಸ್ ಕೂಡ ಒಂದು ಮಾತನ್ನು ಹೇಳ್ತಾರೆ. ಗಿಲ್ಲಿಯ ಬಗ್ಗೆ ಇಂಟ್ರಡಕ್ಷನ್ಸ್ ಕೊಡುವಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಯಾವುದೇ ಸಂದರ್ಭದಲ್ಲಿ ಆಟದ ದಿಕ್ಕನ್ನು ಬದಲಾಯಿಸುವಂಥ ತಾಕತ್ತು ಇರೋದು ಜೋಕರ್ಗೆ ಮಾತ್ರ ಅಂಥೇಳಿ ಇಲ್ಲಿ ಬಿಗ್ ಬಾಸ್ ಹೇಳ್ತಾರೆ. ಅಂದರೆ ಆ ತಾಕತ್ತನ್ನು ಗಿಲ್ಲಿ ಹೊಂದಿದ್ದಾನೆ ಅಂಥೇಳಿ ಅದನ್ನೇ ಇಂಡೈರೆಕ್ಟ್ಲಿ ಹೇಳ್ತಿದ್ದಾರೆ. ಬಿಗ್ ಬಾಸನ್ನು ನಾಳೆ ಗೆಲ್ಲೋದು ಕೂಡ ಇದೆ ಗಿಲ್ಲಿ ಅಂತ ಹೇಳ್ಬಿಟ್ಟು ಇಂಡೈರೆಕ್ಟಾಗಿ ಬಿಗ್ ಬಾಸ್ ಹೇಳಿದ್ದಾರೆ ಅನ್ನೋಂಥ ರೀತಿಯಲ್ಲೂ ಕೂಡ ಚರ್ಚೆಗಳಾಗ್ತಿದ್ದಾವೆ. ಬಟ್ ನಾನು ಅರ್ಥ ಮಾಡ್ಕೊಂಡಿದ್ದು ಅಥವಾ ನಾನು ಗಮನಿಸಿದಂತೆ ಗಿಲ್ಲಿಗೆ ವಿಪರೀತವಾದಂತಹ ಜನಬೆಂಬಲ ಇದೆ. ಗಿಲ್ಲಿಗೆ ಹೊರಗಡೆ ಹೇಗೆ ಜನಬೆಂಬಲ ಇದೆಯೋ ಒಳಗಡೆ ಹೋದಂಥ ಸಂದರ್ಭದಲ್ಲೂ ಕೂಡ ಅದೇ ರೀತಿಯಾದಂಥ ಜನಬೆಂಬಲ ಸಿಕ್ಕಿದೆ. ಆದರೆ ಇವ್ರಿಗೂ ಕೂಡ ಇರಸು ಮುರುಸು. ಈಗ ಈ ಗಿಲ್ಲಿಗೆ ಬೆಂಬಲಕ್ಕೆ ಹೋದಂಥವರು ಗಿಲ್ಲಿಯ ಬಗ್ಗೆ ಮಾತನಾಡೋದು ಅಥವಾ ಚೀರಪ್ ಮಾಡೋದು ಫೈನ್, ಬಟ್ಟು ಬೇರೆಯವ್ರಿಗೆ ಹೋಗಿಬಿಟ್ಟು ಗಿಲ್ಲಿಗೆ ಚೀರಪ್ ಮಾಡಿದ್ರು ಅಂತ ಹೇಳಿದ್ರೆ ಅದೊಂದು ರೀತಿಯಲ್ಲೇ ಅಭಾಸ ಆಗ್ತದೆ. ಆ ಕಾರಣಕ್ಕೋಸ್ಕರ ಅದನ್ನು ಅವಾಯ್ಡ್ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ರಂತೆ. ಅದನ್ನು ಕಟ್ ಕೂಡ ಮಾಡಿದ್ದಾರೆ. ಆ್ಯಕ್ಚುಲಿ ಅದೆಲ್ಲವನ್ನು ಕೂಡ ಪ್ರಸಾರ ಮಾಡಿಲ್ಲ. ಬಟ್ಟು ನಿಜವಾಗ್ಲೂ ಕೂಡ ಹೇಳಬೇಕು ಅಂತ ಹೇಳಿದ್ರೆ ಮನಸಾರೆ ಯಾರಿಗೂ ಕೂಡ ಇನ್ನೊಬ್ಬರಿಗೆ ಹೆಸರನ್ನು ಹೇಳಬೇಕು ಅಥವಾ ಇನ್ನೊಬ್ಬರಿಗೆ ಚೀರಪ್ ಮಾಡಬೇಕು ಅಂತೇಳಿ ಇಲ್ಲ ಅನ್ನೋದು ಮಾತ್ರ ಸ್ಪಷ್ಟ. ಅಂದರೆ ಅಷ್ಟರ ಮಟ್ಟಿಗೆ ಗಿಲ್ಲಿಯ ಕ್ರೇಜ್ ಇದೆ ಕಣ್ರಿ. ಗಿಲ್ಲಿಯ ಕ್ರೇಜ್ ಅಷ್ಟರ ಮಟ್ಟಿಗಿದೆ. ಈಗ ನೀವೇ ನೋಡ್ತಿದ್ದೀರಲ್ಲ ಹೊರಗಡೆ ಯಾವ ರೀತಿ ಗಿಲ್ಲಿ ಬಗ್ಗೆ ಪೋಸ್ಟ್ಗಳು, ಬ್ಯಾನರ್ಗಳು ಬೀಳ್ತಿದ್ದಾವೆ, ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರಗಳಾಗ್ತಿದ್ದಾವೆ, ಒಬ್ಬೊಬ್ಬ ಜನಪ್ರತಿನಿಧಿಗಳು ನಿಂತಿರುವಂಥದ್ದು, ಹೋರಾಟಗಾರರು ನಿಂತಿರುವಂಥದ್ದು, ಕನ್ನಡ ಪರ ಹೋರಾಟಗಾರರ ವಿರುದ್ಧ ಒಂದು ದೊಡ್ಡ ಅಭಿಯಾನನೇ ನಡೀತಾ ಇರುವಂಥದ್ದು, ಇವೆಲ್ಲವನ್ನು ಕೂಡ ಗಮನಿಸಿದ್ರೆ ಎಲ್ಲೋ ಒಂದು ಕಡೆ ಗಿಲ್ಲಿಯ ಕ್ರೇಜ್ ಮುಂದೆ ಬೇರೆ ಎಲ್ಲದೂ ಕೂಡ ಡಮ್ಮಿ ಆಗ್ತಿದೆಯಾ ಅನ್ನುವಂಥ ಮಾತ್ರ ಒಂದು ಅನುಮಾನ ಅಂತೂ ಮೂಡ್ತಿದೆ, ಸ್ಪಷ್ಟವಾಗಿ ಕಾಣಿಸ್ತಿದೆ. ನೋಡೋಣ ಇದರ ಇಂಪ್ಯಾಕ್ಟ್ ಯಾವ ರೀತಿ ಆಗುತ್ತೆ ಅನ್ನೋದನ್ನು ಈ ಕಾದು ನೋಡಬೇಕು.
ಇದರ ಇಂಪ್ಯಾಕ್ಟ್ ಯಾವ ರೀತಿ ಆಗ್ತದೆ ಮತ್ತು ಇದರ ಎಂಡ್ ಆಫ್ ದಿ ರಿಸಲ್ಟ್ ಏನು ಬರ್ತದೆ ಅನ್ನೋದು ಈಗಿರುವಂತಹ ಕುತೂಹಲ. ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಬೇರೆ ಸ್ಪರ್ಧಿಯನ್ನು ಚೀರಪ್ ಮಾಡೋಕ್ಕೆ ಹೋದವರು ಕೂಡ ಮನ್ಸಾರೆ ಅವರು ಚೀರಪ್ ಮಾಡಿದ್ದು ವಾಪಸ್ ಗಿಲ್ಲಿನೇ ಅಂತ ಹೇಳಿ ಕೇಳಿದಾಗ ನಿಮಗೇನು ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಶೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.